ಈ ಜೇನುತುಪ್ಪ ಈ ಸಾದಾ ನೊಣ ಇರ್ತಾವಲ್ಲ ಮನ್ಯಾಗ, ಆ ಸಾದಾ ನೊಣಕ್ಕ ಇಚ್ಛಾ ಆಯ್ತು. ಅದು ಏನು ಇಚ್ಛಾ ಆಯಿತು? ಜೇನುತುಪ್ಪ ಕುಡಿಬೇಕಂತ ಇಚ್ಛಾ ಆಯ್ತು. ಅದು ಜೇನು ನೊಣ ಹತ್ತಿರ ಹೋಯ್ತು. ದೋಸ್ತ್ ನೀವು ದಿನ ಜೇನು ತಯಾರು ಮಾಡಿ ರಸ ನೀವೆಲ್ಲ ಕುಡಿತೀರಿ, ನನಗೂ ಒಂದು ದಿವಸ ಅದು ಚಾನ್ಸ್ ಕೊಡ್ಲಿಕ್ಕೆ ಕೊಡು ಅಂತ ಕೇಳ್ಕೊಂಡು, ಬಾರಪ್ಪ ಯಾರ್ಬೇಡ ಅಂದ್ರೆ ಕುಡಿ, ಅದು ಒಂದು ಮಾತು ನೀ ಎಚ್ಚರದಾಗಿರು, ನೀ ಜಪ್ಪೂಸ್ ಕುಡಿಬೇಕು ನೋಡು, ಅದರ ಬಿದ್ದಂದ್ರೆ ವಾಪಸ್ ನೀವು ಬರಲಿ ಅಂತ ಹೇಳ್ಬೋದು. ತಿಳಿತಾ ಇಲ್ಲ ನೀವು? ಇಲ್ಲ ಜಪ್ಪಸ್ ಕುಡಿತೀನಿ, ಹಂಗೆ ಬರ್ತೀನಿ, ಜಪ್ಪಸ್ ಕುಡಿತೀನಿ ಅಂತ. ಅವಾಗದು ಏನು ಮಾಡ್ತು? ಹೋಗಿ ಕುಡಿಲಿಕ್ಕೆ ಹೋಯ್ತು. ಅದಕ್ಕೆ ಬರ್ತದೆ ಅದು ಡೈರೆಕ್ಟ್ ಜೇನುತುಪ್ಪ ನೋಡೋದು ಖುಷಿ ಒಳಗೆ ಹೋಗಿ ಕುಡಿತು. ಒಳಗೆ ಹೋಗಿ ಕುಡಿಲಿಕ್ಕೆ ಹೆಂಗೆ ಬರ್ತದೆ ತೇಲ್ಕೋತ ಚೆಕ್ ಕೊಡಿಸ್ಬೇಕು. ಅವಾಗ ಜೇನುನೊಣಂತೂ ದೋಸ್ತ್ ಮೊದಲೇ ಹೇಳಿದ್ನಲ್ಲ ನಿಮಗೆ, ಇಷ್ಟು ಎಚ್ಚರಿಕೆ ಕೊಟ್ಟರು ನೀವು ಒಳಗೆ ಬಿದ್ದಿ. ಹಂಗ ಶರಣರು, ಮಹಾತ್ಮರು, ಸಂತರು, ಜ್ಞಾನಿಗಳು ನಿಮ್ಮ ಸಂಸಾರದಾಗ ಹೆಂಗಿರ್ಬೇಕಂತ ಎಚ್ಚರಿಕೆ ಕೊಟ್ಕೊತಾನೆ ಅಲ್ಲ. ಶಿವಾನುಭವ ಗೋಷ್ಠಿದಾಗ, ಶ್ರಾವಣ ಮಾಸದಾಗೆಲ್ಲ ಎಚ್ಚರಿಕೆ ಕೊಟ್ಕೊತಾನೆ ಅಲ್ಲ. ಆದರೂ ನಾವು ಒಳಗೆ ಬೀಳತ್ತಿದ್ದೇವೆ, ಮತ್ತು ಒಳಗೆ ಬೀಳತ್ತಿದ್ದೇವೆ. ಒಳಗೆ ಬೀಳಬಾರ್ದು. ಅದು ಚೆಂದಾಗಿ ಆನಂದವಾಗಿ ಕುಡಿಬೇಕು.